ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. SVBC 3 ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವಗಳ ಹಾರ್ದಿಕ ಶುಭಾಶಯಗಳು. ಇಂದಿನ ಪ್ರಧಾನಾಂಶಗಳು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರಿಗೆ ವೈಭವೋಪೇತವಾಗಿ ನೆರವೇರಿದ ಕಾರ್ತಿಕ ಬ್ರಹ್ಮೋತ್ಸವಗಳು. ಅಶ್ವವಾಹನ ಮಹಾರಥೋತ್ಸವ ಸೇವೆಗಳಲ್ಲಿ ತಾಯಿಯನ್ನು ದರ್ಶಿಸಿ ಪುಳಕಿತರಾದ ಭಕ್ತ ಸ್ತೋಮ. ಬ್ರಹ್ಮೋತ್ಸವಗಳಲ್ಲಿ ಪ್ರಧಾನ ಘಟ್ಟವಾದ ಪಂಚಮಿ ತೀರ್ಥ ಮಹೋತ್ಸವಕ್ಕೆ ಸಿದ್ಧಗೊಂಡ ಸಕಲ ಏರ್ಪಾಟುಗಳು. ಪುಣ್ಯಸ್ನಾನಕ್ಕೆ ಬರುವ ಭಕ್ತರಿಗೆ ವಸತಿ ಆಹಾರ ಸೌಕರ್ಯಗಳನ್ನು ನಿರ್ವಹಿಸಿದ ತಿರುಮಲ ತಿರುಪತಿ ಆಲಯ. ಬೆಂಗಳೂರು ಹಲಸೂರಿನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಶಾಸ್ತ್ರೋಕ್ತವಾಗಿ ನೆರವೇರಿದ ತಿರುಕಲ್ಯಾಣ. ಪಟ್ಟು ವಸ್ತ್ರಾಭರಣ ಅಲಂಕಾರದಲ್ಲಿ ದರ್ಶನವಿತ್ತ ಶ್ರೀವಳ್ಳಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ. ಶ್ರೀವಾರಿ ಇಷ್ಟಸಖಿ ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವಗಳ ಅಂಗವಾಗಿ ಗುರುವಾರ ರಾತ್ರಿ ಅಶ್ವವಾಹನದಲ್ಲಿ ಹಾಗೂ ಬೆಳಗ್ಗೆ ರಥೋತ್ಸವದಲ್ಲಿ ಭಕ್ತರನ್ನು ಕಟಾಕ್ಷಿಸಿದರು. ಉತ್ಸವಗಳ ಅಂಗವಾಗಿ ಗುರುವಾರ ರಾತ್ರಿ ಶ್ರೀ ಪದ್ಮಾವತಿ ಅಮ್ಮನವರಿಗೆ ಅಶ್ವವಾಹನ ಸೇವೆ ಜರುಗಿತು. ಸಕಲ ಆಭರಣ, ಪಟ್ಟು ವಸ್ತ್ರಗಳು, ಸುಗಂಧ ಪುಷ್ಪಗಳಿಂದ ಅಲಂಕೃತಗೊಂಡ ಅಮ್ಮನವರನ್ನು ಅಶ್ವವಾಹನದಲ್ಲಿ ಇರಿಸಿ ಅರ್ಚಕರು ವಿಶೇಷ ಪೂಜೆಗಳನ್ನು ಸಲ್ಲಿಸಿ ತದನಂತರ ಮಂಗಳವಾದ್ಯ, ಭಕ್ತರ ನಾಮಸ್ಮರಣೆಗಳೊಂದಿಗೆ ಆಲಯದ ಮಾಡಬೀದಿಗಳಲ್ಲಿ ಅಶ್ವವಾಹನದಲ್ಲಿ ವಿಹರಿಸುತ್ತಾ ಭಕ್ತರನ್ನು ಕಟಾಕ್ಷಿಸಿದರು. ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ. ಬಟ್ಟ ಕುಂಕುಮ ನೊಸಲೋಳೆ ಮುತ್ತಿನ ಹೊಸ ಕಟ್ಟಾಣಿ ತ್ರಿವಳಿ ಕೊರಳೋಳೆ ಬಟ್ಟ ಕುಂಕುಮ ನೊಸಲೋಳೆ ಮುತ್ತಿನ ಹೊಸ ಕಟ್ಟಾಣಿ ತ್ರಿವಳಿ ಕೊರಳೋಳೆ ಇಟ್ಟ ಪೊನ್ನೋಲೆ ಕಿವಿಯೋಳೆ ಪವಳದ ಕೈ ಕಟ್ಟು ಕಂಕಣ ಬಳೆಯೋಳೆ ತೊಟ್ಟ ಕುಪ್ಪಸ ಬಿಗಿ ದುಟ್ಟ ಪಿತಾಂಬರ ಗಟ್ಟಿ ಒಡ್ಯಾಣ ಕಾಲಂದಿಗೆ ರುಳಿ ಗೆಜೆ ಬಟ್ಟಿಲಿ ಪೊಳೆವುದು ಮೆಂಟಿಕೆ ಕಿರುಪಲ್ಲಿ ಇಟ್ಟು ಶೋಭಿಸುವ ಅಷ್ಟ ಸಂಪನ್ನೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ. ಹಾಗೆ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವಗಳು 8ನೇ ದಿನ ತಲುಪಿದವು. ಸ್ವತಂತ್ರ ಲಕ್ಷ್ಮಿ ವೀರಲಕ್ಷ್ಮಿಯಾಗಿ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಅಂಶವಾಗಿ ತಿರುಚಾನೂರಿನಲ್ಲಿ ನೆಲೆಸಿರುವ ಹರಿಯ ದೇವಿ ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವವನ್ನು
ತಿರುಮಲ ತಿರುಪತಿ ದೇವಸ್ಥಾನವು ವೈಭವವಾಗಿ ನೆರವೇರಿಸುತ್ತಿದೆ. ಇದರ ಅಂಗವಾಗಿ ಶ್ರೀ ಪದ್ಮಾವತಿ ಅಮ್ಮನವರನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಸುಂದರವಾದ ರಥದಲ್ಲಿ ಇರಿಸಿ ಭವ್ಯ ರಥೋತ್ಸವವನ್ನು ವೈಭವವಾಗಿ ನೆರವೇರಿಸಿದರು. ಏಕಮನವ ಕೊಡುಶೀಲೇ ಬೇಕು ಬೇಕು ನಿನ್ನ ಪತಿಪಾದಾಬ್ಜವ ಏಕಾಂತದಿ ಪೂಜಿ ಪರಸಂಗವ ಕೊಡು ಲೋಕದ ಜನರಿಗೆ ನಾಕರ ಒಡ್ಡದಂತೆ ನೀ ಕರುಣಿಸುತ್ತಾಯೆ ರಾಕೆಂದು ವದನೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ. ಮಂದರಧರ ನರಸಿಯೇ ಇಂದಿರೆಯನ್ನ ಒಂದು ದೋಷಗಳಳಿಯೇ ಮಂದರಧರ ನರಸಿಯೇ ಇಂದಿರೆಯನ್ನ ಒಂದು ದೋಷಗಳಳಿಯೇ ಅಂದ ಸೌಭಾಗ್ಯ ಸಿರಿಯೇ ತಾಯೇ ನಾನಿನ್ನ ಕಂದನು ಮುಂದಕ್ಕೆ ಕರೆಯೇ ಸಿಂಧು ಶಯನ ಸಿರಿ ವಿಜಯ ವಿಠಲರೆಯ ಎಂದೆಂದಿಗೆ ಮನದಿಂದಗಲದೆ ಆನಂದದಿಂದಲಿ ಬಂದು ಮುಂದೆ ಕುಣಿಯುವಂತೆ ವಂದಿಸಿ ಪೇಳಮ್ಮ ಸಿಂಧು ಸುತೆಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿ. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವವನ್ನು ತಿರುಮಲ ತಿರುಪತಿ ದೇವಸ್ಥಾನ ಘನವಾಗಿ ನಿರ್ವಹಿಸುತ್ತಿದೆ. ಬ್ರಹ್ಮೋತ್ಸವಗಳ ಅಂಗವಾಗಿ ಅಮ್ಮನವರಿಗೆ ವಿಶೇಷವಾಗಿ ಸ್ನಪನ ತಿರುಮಂಜನ ಜರುಗಿತು. ಆಲಯದ ಪ್ರಾಂಗಣದಲ್ಲಿ ಶ್ರೀಕೃಷ್ಣಸ್ವಾಮಿ ಮುಖಮಂಟಪದಲ್ಲಿ ಅರ್ಚಕರು ಅಮ್ಮನವರನ್ನು ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನಗೊಳಿಸಿ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಸಂಕಲ್ಪ ಪೂಜೆಗಳನ್ನು ನೆರವೇರಿಸಿ ಹಲವು ಬಗೆಯ ವಿಶೇಷ ಪರಿಮಳ ದ್ರವ್ಯಗಳೊಂದಿಗೆ ಅಭಿಷೇಕವನ್ನು ಮಾಡಿ ಆನಂತರ ಅರಿಶಿಣ, ಚಂದನ, ತುಳಸಿ ಮಾಲೆಗಳನ್ನು ಸಮರ್ಪಿಸಿ ಪವಿತ್ರ ಜಲದೊಂದಿಗೆ ಸಹಸ್ರಧಾರೆಗಳ ನಡುವೆ ಸ್ನಪನ ತಿರುಮಂಚನ ನಿರ್ವಹಿಸಿ ಧೂಪ, ದೀಪ, ನಿವೇದನೆಗಳನ್ನು ಸಮರ್ಪಿಸಿದರು.
ವೈಭವವಾಗಿ ಜರುಗುತ್ತಿರುವ ತಿರುಚಾನೂರು ಶ್ರೀ ಪದ್ಮಾವತಿ ದೇವಿಯ ಬ್ರಹ್ಮೋತ್ಸವಗಳು ಕೊನೆಯ ಘಟ್ಟಕ್ಕೆ ತಲುಪಿವೆ. ಬ್ರಹ್ಮೋತ್ಸವಗಳಲ್ಲಿ ಅತಿ ಪ್ರಧಾನವಾದ ಪಂಚಮಿ ತೀರ್ಥ ಮಹೋತ್ಸವವನ್ನು ದಿಗ್ವಿಜಯವಾಗಿ ನಿರ್ವಹಿಸುವುದಕ್ಕಾಗಿ ಟಿಟಿಡಿ ಪ್ರತಿಷ್ಠಾ ಏರ್ಪಾಟುಗಳನ್ನು ಮಾಡಿದೆ. ಭಕ್ತರೊಂದಿಗೆ ಶ್ರೀವಾರಿ ಸಾರೆ ಉತ್ಸವದ ಕಾರ್ಯಕ್ರಮ ಪಂಚಮಿ ತೀರ್ಥ ಮಹೋತ್ಸವವನ್ನು ಅತ್ಯಂತ ವೈಭವವಾಗಿ ನಿರ್ವಹಿಸುವುದಕ್ಕಾಗಿ ಪ್ರಣಾಳಿಕೆಯನ್ನು ಸಿದ್ಧ ಮಾಡಿ ಚಾಲ್ತಿಗೆ ತರುತ್ತಿದ್ದಾರೆ. ಡಿಸೆಂಬರ್ 6ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಜರುಗುವ ಈ ಮಹೋತ್ತರವಾದ ಕಾರ್ಯಕ್ರಮಗಳಿಗೆ ತಿರುಚಾನೂರು ಕ್ಷೇತ್ರ ಸರ್ವಾಂಗ ಶೋಭಿತವಾಗಿ ಸಿದ್ಧವಾಗಿದೆ. ಟಿಟಿಡಿ ಆಧ್ವರ್ಯದಲ್ಲಿ 9 ದಿನಗಳ ಕಾಲ ಪಾಂಚರಾತ್ರ ಆಗಮುಕ್ತವಾಗಿ ನಿರ್ವಹಿಸುವ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವಗಳ ಅಂಗವಾಗಿ ಈ ತಿಂಗಳ 6ನೇ ತಾರೀಕು ಶುಕ್ರವಾರ ಪಂಚಮಿ ತೀರ್ಥ ಮಹೋತ್ಸವವನ್ನು ಭಕ್ತಜನ ರಂಜಕವಾಗಿ ನಿರ್ವಹಿಸುವುದಕ್ಕಾಗಿ ಸಕಲ ಏರ್ಪಾಟು ಮಾಡಿದ್ದಾರೆ. ಮೊದಲಿಗೆ ಪಂಚಮಿ ತೀರ್ಥ ಮಂಟಪದಲ್ಲಿ ಅಮ್ಮನವರಿಗೆ ಚಕ್ರ ತಾಳ್ವಾರರಿಗೆ ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ 11:45 ಸ್ನಪನ ತಿರುಮಂಜನ ಆಗಮುಕ್ತವಾಗಿ ಜರುಗಲಿದೆ. ಆನಂತರ ಮಧ್ಯಾಹ್ನ 12:15 12:20 ಗಂಟೆಗಳ ಮಧ್ಯೆ ಅಭಿಜಿತ್ ಲಗ್ನದಲ್ಲಿ ಚಕ್ರಸ್ನಾನ ಮಹೋತ್ಸವ ಪಂಚಮಿ ತೀರ್ಥ ಉತ್ಸವ ಮಂಗಳಕರವಾಗಿ ಜರುಗಲಿದೆ. ಇದಕ್ಕಾಗಿ ಟಿಟಿಡಿ ವಿಸ್ತೃತ ಏರ್ಪಾಟು ಮಾಡಿದೆ. ಆಂಧ್ರ, ತಮಿಳುನಾಡು, ವಿವಿಧ ರಾಜ್ಯಗಳಿಂದ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವಗಳಲ್ಲಿ ಪಂಚಮಿ ತೀರ್ಥ ಉತ್ಸವಕ್ಕೆ ಬರುವವರಿದ್ದಾರೆ. ಭಕ್ತರಿಗೆ ಎಲ್ಲಿಯೂ ಎಂತಹದೇ ಅಡಚಣೆಯಾಗದಂತೆ ಸುಂದರ ಸೌಕರ್ಯಗಳನ್ನು ಏರ್ಪಾಟು ಮಾಡಿದೆ. ಟಿಟಿಡಿ ಶುಕ್ರವಾರ ಬೆಳಗ್ಗೆ ತಿರುಮಲ ಶ್ರೀವಾರಿಯಿಂದ ಶ್ರೀ ಪದ್ಮಾವತಿ ಅಮ್ಮನವರಿಗೆ ಪಂಚಮಿ ತೀರ್ಥ ದಿನ ಸಮರ್ಪಿಸುವುದಕ್ಕಾಗಿ ಸಾರೆಯನ್ನು ತಿರುಪತಿ ತಿರುಚಾನೂರಿನಲ್ಲಿ ಭಕ್ತರೊಂದಿಗೆ ಮೆರವಣಿಗೆಯಾಗಿ ತರಲಿದ್ದಾರೆ. ಇನ್ನು ಪಂಚಮಿ ತೀರ್ಥಕ್ಕಾಗಿ ಪದ್ಮ ಸರೋವರಂ ಪುಷ್ಕರಣಿಯಲ್ಲಿ ಸ್ವಚ್ಛವಾದ ಶುದ್ಧ ಪವಿತ್ರ ಜಲವನ್ನು ತುಂಬಿರುವರು. ಪಂಚಮಿ ತೀರ್ಥ ಮಂಟಪವನ್ನು ಸಂಪ್ರದಾಯ ಪುಷ್ಪಗಳಿಂದ ಹಣ್ಣುಗಳಿಂದ ಅಲಂಕರಿಸುತ್ತಿದ್ದಾರೆ. ಪುಷ್ಕರಣಿಯಲ್ಲಿ ಒಂದು ಬಾರಿಗೆ 15,000 ಮಂದಿ ಪವಿತ್ರ ಸ್ನಾನವನ್ನು ಮಾಡಬಹುದು. ಪುಷ್ಕರಣಿಯಲ್ಲಿ ಮೊತ್ತ 22 ಗೇಟುಗಳ ಮುಖಾಂತರ ಭಕ್ತರನ್ನು ಒಳಗೆ ಬರುವುದಕ್ಕೆ ಅನುಮತಿ ಕೊಡಲಿದ್ದಾರೆ. ಪುಷ್ಕರಣಿ ಸುತ್ತಲೂ ಭಕ್ತರಿಗೆ ಸಮಾಚಾರ ತಿಳಿಯುವ ಹಾಗೆ ಸೂಚನೆಯ ಫಲಕಗಳನ್ನು ಏರ್ಪಾಟು ಮಾಡಿದ್ದಾರೆ. ಹಾಗೆಯೇ ತೋಳಪ್ಪ ಗಾರ್ಡನ್ನಲ್ಲಿ ಭಕ್ತರಿಗಾಗಿ ಜರ್ಮನ್ ಶೆಡ್ಗಳಲ್ಲಿ ವಸತಿಯನ್ನು ಕಲ್ಪಿಸಿದ್ದಾರೆ. ಹಾಗೆಯೇ 40 ಫುಡ್ ಕೌಂಟರ್ಗಳನ್ನು ವ್ಯವಸ್ಥೆ ಮಾಡಿರುವರು. ಇನ್ನು ನವಜೀವನ್ ಕಣ್ಣಿನ ಆಸ್ಪತ್ರೆ ಬಳಿ ವಸತಿ ಸಮುದಾಯದಲ್ಲಿ 7,000 ಮಂದಿಗೆ ವಸತಿ, 25 ಫುಡ್ ಕೌಂಟರ್ಗಳನ್ನು, ಪೂಡಿ ಕ್ರಾಸ್ ಬಳಿ 5,000 ಮಂದಿಗೆ 25 ಫುಡ್ ಕೌಂಟರ್ಗಳು, ಜಿಲ್ಲಾ ಪರಿಷತ್ ಉನ್ನತ ಪಾಠಶಾಲೆಯಲ್ಲಿ 4,000 ಮಂದಿಗೆ 20 ಫುಡ್ ಕೌಂಟರ್ಗಳು, ಗೇಟ್ ನಂಬರ್ 4 ಬಳಿ 2,500 ಮಂದಿಗೆ ವಸತಿ ಭೋಜನ ಸೌಕರ್ಯವನ್ನು ಕಲ್ಪಿಸುವುದಕ್ಕಾಗಿ ಜರ್ಮನ್ ಶೆಡ್ಗಳು, ಫುಡ್ ಕೌಂಟರ್ಗಳ ಏರ್ಪಾಟು ಮಾಡಿದ್ದಾರೆ. ಗೇಟ್ ನಂಬರ್ 4 ಬಳಿ ಭಕ್ತರು ಕುಳಿತುಕೊಳ್ಳುವ ಹಾಗೆ ಪ್ರತ್ಯೇಕ ಏರ್ಪಾಟು ಮಾಡಿದ್ದಾರೆ. ಗೇಟ್ ನಂಬರ್ 4ರಿಂದ ಹೆಚ್ಚು ಮಂದಿ ಭಕ್ತರಿಗೆ ಪುಷ್ಕರಣಿಯಲ್ಲಿ ಪುಣ್ಯಸ್ನಾನಕ್ಕಾಗಿ ಅನುಮತಿ ನೀಡಲಾಗಿದೆ. ಅದಕ್ಕಾಗಿ ಪ್ರತ್ಯೇಕವಾಗಿ ಬ್ಯಾರಿಕೇಡ್ಗಳನ್ನು ಏರ್ಪಾಟು ಮಾಡಿದ್ದಾರೆ. ಹಾಗೆಯೇ ಪ್ರತಿ ವಸತಿ ಕೇಂದ್ರದ ಬಳಿ 500 ಮಂದಿ ಬಂದು ಇರುವ ಹಾಗೆ ಪ್ರತ್ಯೇಕ ಗ್ಯಾಲರಿಗಳನ್ನು ಏರ್ಪಾಟು ಮಾಡಿರುವರು. ಇನ್ನು ಪಂಚಮಿ ತೀರ್ಥಕ್ಕಾಗಿ ಬರುವ ಭಕ್ತರಿಗೆಲ್ಲ ಟಿಟಿಡಿಯು ಪ್ರತ್ಯೇಕ ಕುಡಿಯುವ ನೀರಿನ ಬಾಟಲ್ಗಳನ್ನು ನೀಡುವುದಕ್ಕಾಗಿ ಸಿದ್ಧವಿದೆ. ಹಾಗೆಯೇ ಇದುವರೆಗೂ ತಿರುಚಾನೂರಿನಲ್ಲಿ 60 ಪಬ್ಲಿಕ್ ಟಾಯ್ಲೆಟ್ಗಳು ಇವೆ. ಆಯಾ ಪ್ರಾಂತ್ಯಗಳಲ್ಲಿ ಟಿಟಿಡಿ 260 ಮೊಬೈಲ್ ಟಾಯ್ಲೆಟ್ಗಳ ಏರ್ಪಾಟು ಮಾಡಿದೆ. ಸುಮಾರು 600 ಮಂದಿ ಪರಿಶುದ್ಧಗೊಳಿಸುವುದಕ್ಕಾಗಿ ಸಿಬ್ಬಂದಿಯನ್ನು ಟಿಟಿಡಿಯು ಏರ್ಪಾಟು ಮಾಡಿದೆ. 6ನೇ ತಾರೀಕು ಬೆಳಗ್ಗೆ ಜರುಗುವ ಪಂಚಮಿ ತೀರ್ಥಕ್ಕಾಗಿ ತಿರುಚಾನೂರಿಗೆ ಬರುವ ಭಕ್ತರಿಗಾಗಿ 5ನೇ ತಾರೀಕು ಸಾಯಂಕಾಲದಿಂದಲೇ ಅನ್ನ ಪಾನೀಯಗಳನ್ನು ನೀಡಲಿದ್ದಾರೆ. ಇದರ ಅಂಗವಾಗಿ 5ನೇ ತಾರೀಕು ಸಾಯಂಕಾಲ ಭಕ್ತರಿಗೆ ಬಿಸ್ಕೆಟ್, ಟೀಯನ್ನು ನೀಡಲಿರುವರು. 5ನೇ ತಾರೀಕು ರಾತ್ರಿ ಸಾಂಬಾರ್ ರೈಸ್, ವೆಜಿಟೇಬಲ್ ಉಪಮಾ, ಮೊಸರು ಕೊಡಲಿದ್ದಾರೆ. 6ನೇ ತಾರೀಕು ಬೆಳಗ್ಗೆ ಪೊಂಗಲ್, ಉಪಮಾ, ಬಾದಾಮಿ ಹಾಲು. 6ನೇ ತಾರೀಕು ಮಧ್ಯಾಹ್ನ ಬಿಸಿಬೇಳೆಬಾತ್, ಸಕ್ಕರೆ ಪೊಂಗಲ್, ಮೊಸರನ್ನ ಕೊಡುವರು. ಇನ್ನು ಟಿಟಿಡಿಯ ವಿವಿಧ ವಿಭಾಗಗಳ ಸೀನಿಯರ್ಸ್ ಅಧಿಕಾರಿಗಳ ಪರಿವೀಕ್ಷಣೆಯಲ್ಲಿ ಪಂಚಮಿ ತೀರ್ಥ ಉತ್ಸವಕ್ಕೆ ಬರುವ ಭಕ್ತರಿಗಾಗಿ ಸುಮಾರು 50,000 ಮಂದಿ ಆಯಾ ಫುಡ್ ಕೌಂಟರ್ಗಳ ಮುಖೇನ ಟಿಟಿಡಿ ಅನ್ನಪ್ರಸಾದದ ಸಿಬ್ಬಂದಿ, 1,000 ಮಂದಿ ಶ್ರೀವಾರಿ ಸೇವಕರು ಅನ್ನ ಪಾನೀಯಗಳನ್ನು ನಿರಂತರವಾಗಿ ನೀಡಲಿದ್ದಾರೆ. ಹಾಗೆಯೇ ಸೂರ್ಯನಾರಾಯಣ ಸ್ವಾಮಿ ಆಲಯದ ಬಳಿ ಸ್ವಿಮ್ಸ್ ವೈದ್ಯರು, ಅನಸ್ಥೇಷಿಯಾ ಪ್ಯಾರಾಮೆಡಿಕಲ್ ಸಿಬ್ಬಂದಿ, ಭಕ್ತರಿಗಾಗಿ ಆಂಬ್ಯುಲೆನ್ಸ್ಗಳು ಸಿದ್ಧವಾಗಿರುತ್ತವೆ. ಇನ್ನು ಪುಷ್ಕರಣಿಯ 10ನೇ ಗೇಟ್, ಶುಕ್ರವಾರಪು ತೋಟದ ಬಳಿ ಪ್ರಥಮ ಚಿಕಿತ್ಸೆ ಕೇಂದ್ರಗಳು, ಹಾಗೆಯೇ ಪುಷ್ಕರಣಿ 4, 6ನೇ ಗೇಟ್ ಬಳಿ ಮೊಬೈಲ್ ಹೆಲ್ತ್ ಕ್ಲಿನಿಕ್ಗಳನ್ನು ವ್ಯವಸ್ಥೆ ಮಾಡಿರುವರು. ಸುಮಾರು 90 ಮಂದಿ ಡಾಕ್ಟರ್ಸ್, ಪ್ಯಾರಾಮೆಡಿಕಲ್ಸ್ ಸಿಬ್ಬಂದಿಗಳು ತಿರುಚಾನೂರಿನಲ್ಲಿ ಭಕ್ತರ ಸೇವೆಗಾಗಿ ಸಿದ್ಧರಿದ್ದು
ವೈದ್ಯ ಸೇವೆಯನ್ನು ಸಲ್ಲಿಸಲಿರುವರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರು ನಗರದ ಹಲಸೂರಿನಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವದ ಪ್ರಯುಕ್ತ ಶ್ರೀವಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ ಅದ್ದೂರಿಯಾಗಿ ನಡೆಯಿತು. ಮೊದಲಿಗೆ ಶ್ರೀವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಉತ್ಸವ ಮೂರ್ತಿಗಳನ್ನು ಕಲ್ಯಾಣ ವೇದಿಕೆಯಲ್ಲಿ ಅಲಂಕರಿಸಿ ತದನಂತರ ಪುಣ್ಯಾಹವಾಚನ, ಗಣಪತಿ ಪೂಜೆ, ಕಂಕಣ ಧಾರಣೆ, ಯಜ್ಞ ಪವಿತ್ರ ಧಾರಣೆ, ಕನ್ಯಾದಾನ ಮಾಡಿ ಆನಂತರ ಮಾಂಗಲ್ಯ ಪೂಜೆ ಸಲ್ಲಿಸಿ ಮಾಂಗಲ್ಯ ಧಾರಣೆ ಮಾಡಿ ತರುವಾಯ ಹೋಮ ಪೂರ್ಣಾಹುತಿ ಅರ್ಪಿಸಿದರು. ನಂತರ ಧೂಪ ದೀಪ ನೈವೇದ್ಯ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಕಲ್ಯಾಣೋತ್ಸವ ದರ್ಶಿಸಿ ಪಾವನರಾದರು.
ಉಡುಪಿಯ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವ ನಡೆಯಿತು. ಅಲಂಕೃತ ರಥದಲ್ಲಿ ಶ್ರೀ ಅನಂತೇಶ್ವರ ಮತ್ತು ಚಂದ್ರಮೌಳೇಶ್ವರ ದೇವರನ್ನು ಇಟ್ಟು ಆರತಿಯನ್ನು ಮಾಡಿ ವಿವಿಧ ವಾದ್ಯ ಸೇವೆಗಳೊಂದಿಗೆ ಆಡಳಿತ ಮುಖ್ಯಸ್ಥರಾದ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ರಥೋತ್ಸವವನ್ನು ಮಾಡಲಾಯಿತು. ನಂತರ ಹೂವಿನ ರಥೋತ್ಸವ ನೆರವೇರಿತು. ಓಲಗ ಮಂಟಪದಲ್ಲಿ ವೇದಘೋಷ, ಸಂಗೀತ, ನೃತ್ಯಗಳೊಂದಿಗೆ ಅಷ್ಟಾವಧಾನ ಸೇವೆಯೂ ಜರುಗಿತು. ಸುಡುಮದ್ದು ಪ್ರದರ್ಶನ ಹಾಗೂ ವಾದ್ಯ ಸೇವೆಯೊಂದಿಗೆ ರಾತ್ರಿ ಪೂಜೆಯನ್ನು ಮಾಡಿ ರಥೋತ್ಸವವು ಸಂಪನ್ನಗೊಂಡಿತು. ಎಡಪ್ಪಾಡಿ ಸಮೀಪದ ಚಿತ್ತೂರಿನಲ್ಲಿ ಶ್ರೀ ವಿನಾಯಕ, ಶ್ರೀ ಪಟವೆಟ್ಟಿ ಅಮ್ಮನ್, ಶ್ರೀ ಮುತ್ತುಮುನಿಯಪ್ಪನ್ ಮಹಾಕುಂಭಾಭಿಷೇಕ ಸಮಾರಂಭ ನೆರವೇರಿತು. ಈ ನಿಮಿತ್ತ ಇಂದು ನಡೆದ ತೀರ್ಥಕೂಟ ಮೆರವಣಿಗೆಯಲ್ಲಿ 5,000ಕ್ಕೂ ಹೆಚ್ಚು ಭಕ್ತರು ಭಾಗವಹಿಸಿ ಸ್ವಾಮಿಯ ದರ್ಶನ ಪಡೆದರು. ಸೇಲಂ ಜಿಲ್ಲೆ ಎಡಪ್ಪಾಡಿ ಸಮೀಪದ ಚಿತ್ತೂರು ಗ್ರಾಮದಲ್ಲಿ ಶ್ರೀ ವಿನಾಯಕ, ಶ್ರೀ ಪಟವೆಟ್ಟಿ ಅಮ್ಮನ್ ಮತ್ತು ಶ್ರೀ ಮುತ್ತುಮುನಿಯಪ್ಪನ್ ದೇವಸ್ಥಾನ ಮತ್ತು ನೂತನ ರಾಜಗೋಪುರ ಪುನರಾವರ್ತನ ಜೀರ್ಣೋದ್ಧಾರನ ಅಷ್ಟಬಂಧನ ಮಹಾಕುಂಭಾಭಿಷೇಕ ಸಮಾರಂಭ ನಡೆಯಲಿದೆ. ಇದರ ಅಂಗವಾಗಿ ಪವಿತ್ರ ತೀರ್ಥ ಕಳಶಗಳ ಮೆರವಣಿಗೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಇದಕ್ಕೂ ಮುನ್ನ ಕಾವೇರಿ ನದಿಗೆ ತೆರಳಿದ ಭಕ್ತರು ಪುಣ್ಯಜಲ ಕಂಕಣವನ್ನು ಕಟ್ಟಿ ತೀರ್ಥ ತುಂಬಿದ ಕಳಶಗಳನ್ನು ಹೊತ್ತು ಕಾವೇರಿ ನದಿಯಿಂದ ಮುಖ್ಯ ರಸ್ತೆಯ ಮೂಲಕ ಚಿತ್ತೂರು ದೇವಸ್ಥಾನದವರೆಗೆ ಮಂಗಳವಾದ್ಯಗಳ ನಾದದೊಂದಿಗೆ ಮೆರವಣಿಗೆ ನಡೆಸಿದರು. 5,000ಕ್ಕೂ ಹೆಚ್ಚು ಮಂದಿ ತೀರ್ಥ ಕಳಶಗಳೊಂದಿಗೆ ಆಲಯಕ್ಕೆ ಆಗಮಿಸಿ ಶ್ರೀ ವಿನಾಯಕ, ಶ್ರೀ ಪಟವೆಟ್ಟಿ ಅಮ್ಮನವರಿಗೆ ಅಭಿಷೇಕ ನಿರ್ವಹಿಸಿ ದೇವರ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ತೀರ್ಥಪ್ರಸಾದ ಅನ್ನ ಸಂತರ್ಪಣೆ ಮಾಡಲಾಯಿತು.
ಬೆಂಗಳೂರು ನಗರದ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀ ದೇವಿ ಕರುಮಾರಿಯಮ್ಮ ದೇವಸ್ಥಾನದ ಆವರಣದಲ್ಲಿ ಶ್ರೀ ಏಕಾಂಬರೇಶ್ವರ ಸ್ವಾಮಿಯವರಿಗೆ 108 ಶಂಖಾಭಿಷೇಕ ಮಾಡಿ ವಿಶೇಷ ಪೂಜೆ ನಡೆಯಿತು. ಮೊದಲಿಗೆ ಕಳಶ ಸ್ಥಾಪನೆ, 108 ಶಂಖುಗಳ ಸ್ಥಾಪನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಗಣಪತಿ ಪೂಜೆ ನೆರವೇರಿಸಿ ಆನಂತರ ಗಣಪತಿ ಹೋಮ, ಶಿವ ಅಷ್ಟೋತ್ತರ ಪಠಿಸಿ ಹೋಮ ಮಾಡಿ ಪೂರ್ಣಾಹುತಿ ಅರ್ಪಿಸಿದರು. ನಂತರ ಶ್ರೀ ಏಕಾಂಬರೇಶ್ವರನಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಮತ್ತು 108 ಶಂಖುಗಳಿಂದ ಅಭಿಷೇಕವನ್ನು ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪ, ದೀಪ, ನೈವೇದ್ಯವನ್ನು ಅರ್ಪಿಸಿ ಚಾಮರ ಸೇವೆಯೊಂದಿಗೆ ವಿವಿಧ ಆರತಿಗಳನ್ನು ಮಾಡಿ ಮಹಾ ಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಅಗ್ರಹಾರದಲ್ಲಿ ನೆಲೆಸಿರುವ ಶ್ರೀ ಪಟಾಲಮ್ಮ ಮತ್ತು ಶ್ರೀ ಮುತ್ಯಾಲಮ್ಮ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯದಲ್ಲಿರುವ ಅಮ್ಮನವರಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೀಪಗಳನ್ನು ಬೆಳಗಿದರು.
ಹೊಸಪೇಟೆ ಹತ್ತಿರದ ಶ್ರೀ ಕ್ಷೇತ್ರ ನವ ಬೃಂದಾವನದಲ್ಲಿ ಶ್ರೀ ಶ್ರೀ ಪದ್ಮನಾಭ ತೀರ್ಥರ ಆರಾಧನಾ ಮಹೋತ್ಸವ ವೈಭವದಿಂದ ನಡೆಯಿತು. ತುಂಗಭದ್ರಾ ತಟದಲ್ಲಿರುವ ಸುಂದರ ರಮಣೀಯ ಪರಮಪುಣ್ಯ ಕ್ಷೇತ್ರ ನವ ಬೃಂದಾವನದಲ್ಲಿ ಶ್ರೀ ಶ್ರೀ ಪದ್ಮನಾಭ ತೀರ್ಥರ ಉತ್ತರಾರಾಧನೆ ಪ್ರಯುಕ್ತ ಪ್ರಾತಃ ಕಾಲದಲ್ಲಿ ಪಾರಾಯಣ, ಪುನಶ್ಚರಣೆ, ಭಜನೆ ಜರುಗಿದವು. ನಂತರ ಶ್ರೀ ಪದ್ಮನಾಭ ತೀರ್ಥರ ಮೂಲ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ಪೂಜೆಯನ್ನು ಸಲ್ಲಿಸಿ ವಿಶೇಷ ಅಲಂಕಾರ ಮಾಡಲಾಯಿತು. ನಂತರ ಶ್ರೀ ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಸಂಸ್ಥಾನ ಪೂಜೆ ನೆರವೇರಿಸಿದರು. ತರುವಾಯ ಮಹಾಮಂಗಳಾರತಿ, ನೈವೇದ್ಯ, ಹಸ್ತೋದಕ ಅಲಂಕಾರ, ಬ್ರಾಹ್ಮಣ ಭೋಜನ ನೆರವೇರಿಸಲಾಯಿತು. ನೆರೆದಿದ್ದ ಸಹಸ್ರಾರು ಭಕ್ತರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಆರಾಧನೆಯ ವೈಭವವನ್ನು ಕಣ್ತುಂಬಿಕೊಂಡು ಪ್ರಸಾದ ಸ್ವೀಕರಿಸಿ ಶ್ರೀಗಳಿಂದ ಫಲ ಮಂತ್ರಾಕ್ಷತೆ ಪಡೆದು ಕೃತಾರ್ಥರಾದರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ನಂಗಲಿಯಿಂದ ತಿರುಮಲ ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಅನ್ನಪ್ರಸಾದಕ್ಕೆ ಸುಮಾರು 10 ಟನ್ ತರಕಾರಿ ವಿತರಣೆ ಮಾಡಲಾಯಿತು. ಈ ನಿಮಿತ್ತ ನಂಗಲಿ ಹತ್ತಿರದಲ್ಲಿರುವ ಭಾರತ್ ಪೆಟ್ರೋಲಿಯಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪೂಲ್ ಪಾರ್ಕ್ ಮಾಲೀಕರು ಸುಮಾರು 10 ಟನ್ನಷ್ಟು ವಿವಿಧ ರೀತಿಯ ತರಕಾರಿಗಳನ್ನು ತಿರುಮಲ ಅನ್ನದಾಸೋಹಕ್ಕೆ ಭಕ್ತಿಯಿಂದ ನೀಡಿದರು. ತರಕಾರಿಗಳು ತುಂಬಿದ ಟಿಟಿಡಿ ವಾಹನಕ್ಕೆ ಪೂಜೆಯನ್ನು ಸಲ್ಲಿಸಿ ಗೋವಿಂದ ನಾಮಸ್ಮರಣೆಯನ್ನು ಮಾಡುತ್ತಾ ತಿರುಮಲಕ್ಕೆ ಕಳಿಸಿದರು. ಅನೇಕ ಮಂದಿ ಭಕ್ತರು ಶ್ರೀನಿವಾಸನ ತರಕಾರಿ ವಾಹನ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ
ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಕಿಶೋರ ಯಕ್ಷ ಸಂಭ್ರಮದ ಅಂಗವಾಗಿ ಮಣಿಪಾಲದ ಮಾಧವ ಕೃಪಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಅಭಿಮನ್ಯು ಕಾಳಗ ಎಂಬ ಯಕ್ಷಗಾನ ಪ್ರಸಂಗ ನಡೆಯಿತು. ಮೈಸೂರಿನ ಅಗ್ರಹಾರದಲ್ಲಿರುವ ಉತ್ತರಾದಿ ಮಠದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು. ಈ ನಿಮಿತ್ತ ಶ್ರೀ ಆದ್ಯ ಗೋವಿಂದಾಚಾರ್ಯರವರಿಂದ ದೇವರ ನಾಮಗಳನ್ನು ಹಾಡಲಾಯಿತು. ಕೋಲಾರ ಜಿಲ್ಲೆಯ ವಾನರಾಶಿ ಗ್ರಾಮದಲ್ಲಿ ಶಿವಣ್ಣ ಸ್ವಾಮಿಗಳ ಮಠದಲ್ಲಿ ಸಂಗೀತೋತ್ಸವ ಕಾರ್ಯಕ್ರಮ ನೆರವೇರಿತು. ಇದರಲ್ಲಿ ವಿದ್ವಾನ್ ಬ್ರಹ್ಮೇಂದ್ರರವರು ಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಶಿವದರುಶನ ನಮಗಾಯಿತು ಕೇಳೆ ಶಿವರಾತ್ರಿಯ ಜಾಗರಣೆಗೆ ಶಿವದರುಶನ ನಮಗಾಯಿತು ಕೇಳೆ ಶಿವರಾತ್ರಿಯ ಜಾಗರಣೆಗೆ ಶಿವದರುಶನ ನಮಗಾಯಿತು ಕೇಳೆ ಶಿವರಾತ್ರಿಯ ಜಾಗರಣೆ. ಪಾತಾಳ ಗಂಗೆಯ ಸ್ನಾನವ ಮಾಡ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.